ನಮಸ್ಕಾರ, ವೆಲ್ಕಮ್ ಟು ಜೈ ಶಿವ ಆಯುರ್ವೇದ. ಈ ದಿನ 3 ಕಾಯಿಲೆಗಳಿಗೆ ಒಂದೇ ಒಂದು ಮನೆಮದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವು ಕಾಯಿಲೆಗಳು ಯಾವ್ಯಾವ ಅಂದ್ರೆ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್, ಅಜೀರ್ಣ ಅಂದ್ರೆ ಇಂಡೈಜೆಷನ್, ಹಾಗೇನೆ ಅನಿಮಿಯಾ ಅಂದ್ರೆ ರಕ್ತಹೀನತೆ ಅಂದ್ರೆ ರಕ್ತ ಕಡಿಮೆ ಆಗಿರೋದು, HP% ಕಡಿಮೆ ಆಗಿರೋದು. ಈ ರೀತಿಯಾದಂತಹ 3 ಕಂಡೀಷನ್ಗೆ ಒಂದೇ ಒಂದು ಮನೆಮದ್ದು ಅಂತ ಬಂದ್ರೆ ಅದು ನಮಗೆ ಸಿಗೋದು ಅಂದ್ರೆ ಒಣ ದ್ರಾಕ್ಷಿ. ಈ ಒಣ ದ್ರಾಕ್ಷಿಯಲ್ಲಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಹಾಗೇನೆ ತುಂಬಾನೇ ಮಿನರಲ್ಸ್ ಕೂಡ ಇರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಅಂತ ಬಂದ್ರೆ ಕಬ್ಬಿಣಾಂಶನೂ ಕೂಡ 7.7 ಮಿಲಿಗ್ರಾಮ್ಸ್ ಕೂಡ ಇರುತ್ತೆ. ಹಾಗೇನೆ ಕಬ್ಬಿಣ ಅಂಶ ನಮ್ಮ ಬಾಡಿಯಲ್ಲಿ ಹೋದಾಗ ಚೆನ್ನಾಗಿ ಅಬ್ಸರ್ಪ್ಷನ್ ಆಗಬೇಕು ಅಂದ್ರೆ ವಿಟಮಿನ್ ಸಿ ಬೇಕು. ಹಾಗೇನೆ ಒಣ ದ್ರಾಕ್ಷಿಯಲ್ಲೂ ಕೂಡ ವಿಟಮಿನ್ ಸಿ ಅಂಶ ಕೂಡ ಇರೋದ್ರಿಂದ ಅದು ಬೇಗನೆ ಅಬ್ಸರ್ಪ್ಷನ್ ಚೆನ್ನಾಗಾಗುತ್ತೆ. ಹಾಗಿರೋದ್ರಿಂದ ಒಣ ದ್ರಾಕ್ಷಿಯನ್ನು ನಾವು 4 ರಿಂದ 5 ತೆಗೆದುಕೊಂಡು ರಾತ್ರಿ ನೆನೆ ಇಟ್ಬಿಟ್ಟು ಅದನ್ನ ಬೆಳಗ್ಗೆ ಕುಡಿಯೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ, ಡೈಜೆಷನ್ ಪವರ್ ಕೂಡ ಇನ್ಕ್ರೀಸ್ ಆಗಿಬಿಟ್ಟು ಅಜೀರ್ಣ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಅನಿಮಿಕ್ ಕಂಡೀಷನ್ ಅಂದರೆ ರಕ್ತಹೀನತೆಯಿಂದ ಬಳಲುತ್ತಿರೋರಿಗೂ ಇದು ಕೂಡ ಐರನ್ ಟಾನಿಕ್ ಥರನೇ ವರ್ಕ್ ಆಗುತ್ತೆ. ಧನ್ಯವಾದಗಳು.